ಹಾಯ್ ಫ್ರೆಂಡ್ಸ್, ನಾನೀಗ ಹೇಳ್ತಿರೋ ವಿಷಯ ಯಾವುದೇ ಫೇಕ್ ನ್ಯೂಸ್ ಅಲ್ಲ. ಖಂಡಿತವಾಗಿಯೂ 100% ರಿಯಲ್ ನ್ಯೂಸ್. 10 ವರ್ಷದ ಹಿಂದೆ ನಡೆದಿರೋಂಥ ಘಟನೆ ಇದು. ಇದು ಕನ್ನಡ ಮಾಧ್ಯಮದಲ್ಲೂ ಬಂತು, ಟೈಮ್ಸ್ ನಾವು, ಇಂಡಿಯನ್ ಎಕ್ಸ್‌ಪ್ರೆಸ್ ಮುಂತಾದ ಒಂದು ರೆಪ್ಯೂಟೆಡ್ ನ್ಯೂಸ್ ಪೇಪರ್ ಚಾನಲ್ಗಳಲ್ಲೇ ಈ ನ್ಯೂಸ್ ಬಂದಿತ್ತು. ಆದ್ದರಿಂದ ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ, ರಿಯಲ್ ನ್ಯೂಸು. ದಯವಿಟ್ಟು ಫುಲ್ ನೋಡಿ ಹಾಗೂ ಬಿಗ್ ಬಾಸ್ ಅಭಿಮಾನಿಗಳು, ಮೋಕ್ಷಿತ ಅಭಿಮಾನಿಗಳು ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಐಶ್ವರ್ಯ ಪೈ ಅಲಿಯಾಸ್ ಮೋಕ್ಷಿತ ಪೈ. ಈ ಐಶ್ವರ್ಯ ಪೈ ಅನ್ನೋಳು ಹೇಗೆ ಮೋಕ್ಷಿತ ಅಂತ ಅಂದ್ಲು? ಬೆಂಗಳೂರಿನ ಭಾಷ್ಯಂ ಸರ್ಕಲ್ ಪೊಲೀಸ್ ಸ್ಟೇಷನಲ್ಲಿ ಬಾಯ್ ಫ್ರೆಂಡ್ ಜೊತೆ ಅರೆಸ್ಟ್ ಆಗಿದ್ದು ಯಾಕೆ? 10 ವರ್ಷದ ಹಿಂದೆ ನಡೆದ ಘಟನೆ ಏನು? ನಂತರ ಪೊಲೀಸ್ ಸ್ಟೇಷನಿಂದ ಇವರು ಹೇಗೆ ಖುಲಾಸೆಗೊಂಡ್ರು? ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ಫುಲ್ ನೋಡಿ. ತುಂಬ ಶಾರ್ಟ್ ವಿಡಿಯೋ, ಅಂತ ಲೆಂತಿ ಇಲ್ಲ. ನೀವೆಲ್ಲರೂ ತಿಳ್ಕೊಂಡಂಗೆ ಈ ಮೋಕ್ಷಿತ ಪೈ ಪಾರು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಪಾರು ಸೀರಿಯಲ್ ಬರೋಕ್ಕಿಂತ ಮುಂಚೆ ಇವ್ರ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ಖಂಡಿತ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಆ ಸೀರಿಯಲಲ್ಲಿ ಅವಳ ಕ್ಯಾರೆಕ್ಟ್ರು ಚೆನ್ನಾಗಿತ್ತು. ಅವಳನ್ನ ನೋಡಿದವರೆಲ್ಲರೂ ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಹುಡುಗಿ ಆ ಥರ ತಿಳ್ಕೊತಿದ್ರು. ಆದರೆ ಅದಕ್ಕಿಂತ ಮುಂಚೆ ಇವಳದು ಬ್ಯಾಕ್ಗ್ರೌಂಡ್ ಕೇಳಿದರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರ. ಒಂದು ವೇಳೆ ಇವಳೆಲ್ಲರೂ ಬಿಗ್ ಬಾಸಿಗೆ ಬಂದಿಲ್ಲ ಅಂದರೆ ಆ ಕೇಸು ಮೋಸ್ಟ್ಲಿ ಜನಗಳಿಗೂ ಯಾರಿಗೂ ಅಷ್ಟಾಗಿ ತಿಳಿತಾ ಇರಲಿಲ್ಲ. ಈ ಬಿಗ್ ಬಾಸಿಗೆ ಬಂದಿರೋದ್ರಿಂದ ಇವತ್ತು ಇವಳದು ನಿಜವಾದ ಮುಖವಾಡ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ. ಮೊದಲಿಗೆ ಇವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಗೊತ್ತು, ಇವರಿಗೆ ಒಬ್ಬ ತಮ್ಮ ಇರ್ತಾನೆ, ವಿಕಲಾಂಗ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದೇ ಟೈಮಲ್ಲಿ ಇವಳು 10 ವರ್ಷದ ಹಿಂದೆ BCom ಮಾಡ್ತಾ ಇರ್ತಾಳೆ. ಆ ಟೈಮಲ್ಲಿ ಏನು ಮಾಡ್ತಾಳೆ, ಫ್ಯಾಮಿಲಿಯಲ್ಲಿ ತುಂಬ ಕಷ್ಟ ಇದೆ ಅಂತೇಳಿ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಈ ಟ್ಯೂಷನಿಗೆ ಅಂತೇಳಿ ಸುಮಾರು ಜನ ಮಕ್ಕಳು ಅವ್ರ ಮನೆಗೆ ಬರ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅದಕ್ಕಿಂತ ಮುಂಚೆನೇ ಇವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಅವನ ಹೆಸರು ನಾಗಭೂಷಣ್ ಅಂತೇಳಿ. ಇವಳು ಟ್ಯೂಷನ್ ಮಾಡೋ ಟೈಮಿಗೆ ಅವನು ಅವಾಗವಾಗ ಇವ್ರ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಹಾಗಾಗಿ ಆ ಹುಡುಗರಿಗೆಲ್ಲ ಇವನ ಬಗ್ಗೆ ಸ್ವಲ್ಪ ಪರಿಚಯ ಇರುತ್ತೆ. ಹಾಗಾಗಿ ಎಲ್ಲರೂ ಇವ್ರ ಜೊತೆನೂ ಸ್ವಲ್ಪ ಸಲಿಗೆಯಲ್ಲಿರ್ತಾರೆ. ಮುಂದಿನ ಏನು ಮಾಡ್ತಾರೆ, ಇವರಿಬ್ಬರು ಖತರ್ನಾಕ್ಗಳು. 14 ವರ್ಷದ ಹುಡುಗಿ ಒಬ್ಬಳು ಪವಿತ್ರ ಅಂತೇಳಿ ಅವಳು ಟ್ಯೂಷನಿಗೆ ಬರ್ತಾ ಇರ್ತಾಳೆ. ಅವ್ರ ಅಪ್ಪ ಒಂದು ಏನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಒಳ್ಳೆ ದುಡ್ಡಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಇವ್ರಿಗೊಂದು ಖತರ್ನಾಕ್ ಐಡಿಯಾ ಹೊಳೆಯುತ್ತೆ. ಹೆಂಗೂ ಟ್ಯೂಷನಿಗೆ ಬರ್ತಾ ಇದ್ದಾಳಲ್ಲ, ಇವಳನ್ನ ಹೆಂಗೆ ಕಿಡ್ನಾಪ್ ಮಾಡಿಬಿಟ್ಟು ಒಂದು 25 lakhs ಡಿಮ್ಯಾಂಡ್ ಮಾಡೋಣ ಅಂತ ಇಬ್ಬರು ಡಿಸೈಡ್ ಮಾಡ್ತಾರೆ. ಸೊ ಅವತ್ತು ರಾತ್ರಿ ಟ್ಯೂಷನಿಗೆ ಬರ್ತಾಳೆ, ಎಲ್ಲ ಟ್ಯೂಷನ್ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಏನು ಮಾಡ್ತಾರೆ, ಕಾರಲ್ಲಿ ಬಂದುಬಿಟ್ಟು ಇವನು ನಾಗಭೂಷಣನನ್ನು ಆ ಹುಡುಗಿನ ಕಿಡ್ನಾಪ್ ಮಾಡ್ತಾನೆ. ಕಿಡ್ನಾಪ್ ಮಾಡಿ ಸೀದಾ ಎತ್ತಾಕೊಂಡು ಹೋಗ್ತಾನೆ. ಎತ್ತಾಕೊಂಡು ಹೋಗಿ ಅವ್ರ ಅಪ್ಪನಿಗೆ ಫೋನ್ ಮಾಡ್ತಾನೆ, ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದೀವಿ, ನಿಮಗೆ ನಿಮ್ಮ ಮಗಳು ಬೇಕಂದರೆ 25 ಲಕ್ಷ, ನಾವು ಹೇಳಿದ್ದು ಸ್ಪಾಟಿಗೆ ಬಂದು 25 ಲಕ್ಷ ಕೊಡಿ ಅಂತೇಳಿ ಹೇಳ್ತಾನೆ. ಅವ್ರ ಅಪ್ಪ ಅಮ್ಮ ತುಂಬ ಗಾಬರಿ ಆಗ್ತಾರೆ. ಡೀಲಿಗೆ ಒಪ್ಕೊತಾರೆ. ಒಪ್ಕೊಂಬಿಟ್ಟು ದುಡ್ಡು ಸಹ ರೆಡಿ ಮಾಡ್ಕೊತಾರೆ. ಅದೇ ಟೈಮಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲೇ ಇರೋ ಅವರು ವ್ಯಾಪ್ತಿಗೆ ಬರೋಂಥ ಪೀಣ್ಯ ಇಂಡಸ್ಟ್ರಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈ ಐಶ್ವರ್ಯ ಪೈ ಮತ್ತು ನಾಗಭೂಷಣ್ ಏನು ಮಾತಾಡ್ಕೊಂಡಿರ್ತಾರೆ, ನಿಮಗೆ ನಿಮ್ಮ ಮಗಳು ಬೇಕಂದರೆ 25 ಲಕ್ಷ ದುಡ್ಡು ತಗೊಂಡು ಭಾಷ್ಯಂ ಸರ್ಕಲಿಗೆ ಬನ್ನಿ, ನಾವು ನಿಮ್ಮ ಮಗಳನ್ನ ಕರ್ಕೊಂಬರ್ತೀವಿ. ಅಲ್ಲಿ ಮಧ್ಯದಲ್ಲಿ ಪೊಲೀಸು ಗೀಲೀಸು ಅಂತ ಆಟ ಆಡೋಕ್ಕೆ ಹೋಗಬೇಡಿ, ಆಟ ಆಡೋಕ್ಕೆ ಹೋದರೆ ಬೇರೆ ರೀತಿಯೇ ಆಗುತ್ತೆ ಅಂತೇಳಿ ಇವ್ರಿಗೇನೋ ಸ್ವಲ್ಪ ಎದುರಿಸ್ತಾರೆ. ಆದರೂ ಇವರು ಓಕೆ ಅಂತೇಳಿ ಒಪ್ಕೊಂಡು, ಸರಿ ನೀವು ಬನ್ನಿ ಇಷ್ಟು ಗಂಟೆಗೆ ಅಂತೇಳಿ ಇವರು ಆ ಭಾಷ್ಯಂ ಸರ್ಕಲ್ಗೆ ದುಡ್ಡು ತಗೊಂಡು ಬರ್ತಾರೆ. ಅದೇ ಟೈಮಲ್ಲಿ ಇವರು ಪವಿತ್ರನ ಕರ್ಕೊಂಡು ಅವ್ರ ಮಗಳನ್ನ ಕರ್ಕೊಂಡು ಅದೇ ಸರ್ಕಲಿಗೆ ಬರ್ತಾರೆ. ಅದೇ ಟೈಮಲ್ಲಿ ಏನು ಮಾಡ್ತಾರೆ, ಇವರು ಪೀಣ್ಯ ಇಂಡಸ್ಟ್ರಿ ಸ್ಟೇಷನ್ ಅವ್ರು ಬಂದು ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ರೆಡ್ ಹ್ಯಾಂಡಿಗೆ ಅರೆಸ್ಟ್ ಮಾಡ್ತಾರೆ. ರೆಡ್ ಹ್ಯಾಂಡಿಗೆ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಸ್ಟೇಷನಿಗೆ ಹಾಕ್ತಾರೆ. ಸ್ಟೇಷನಿಗೆ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ತಾರೆ, ಏನಕ್ಕೆ ಮಾಡಿದ್ರಿ, ಏನು ಮಾಡಿದ್ರಿ ಅಂತ. ಅವಾಗ ಇವ್ರು ಬಾಯ್ ಬಿಡ್ತಾರೆ, ಇಲ್ಲ ನಮ್ಮ ಮನೇಲಿ ಕಷ್ಟ ಇತ್ತು, ನಮಗೆ ಮನೆ ಕಟ್ಟಬೇಕಿತ್ತು, ಅದು ಬೇಕಿತ್ತು ಅಂತೆಲ್ಲ ಕತೆ ಹೇಳ್ಬಿಟ್ಟು ಲಾಸ್ಟಿಗೆ ಏನು ಮಾಡ್ತಾರೆ, ಇವ್ರನ್ನ ಪೊಲೀಸ್ ಜೈಲಿಗೆ ಹಾಕ್ತಾರೆ. ಸ್ವಲ್ಪ ದಿನ ಜೈಲಲ್ಲಿ ಇರ್ತಾರೆ. ಆಮೇಲೆ ಜಾಮೀನಿಂದ ಹೊರಗೆ ಬರ್ತಾರೆ. ಜಾಮೀನಿಂದ ಹೊರಗೆ ಬಂದಮೇಲೆ ಇವ್ರ ಸ್ಟೋರಿ ಅಷ್ಟಕ್ಕೆ ಯಾರಿಗೂ ಗೊತ್ತಾಗಲ್ಲ. ನಂತರ ಏನೋ ಕೇಸು ಸ್ವಲ್ಪ ನಡೆಯುತ್ತೆ. ಆಮೇಲೆ ಏನು ಮಾಡ್ತಾರೆ, ಲಾಸ್ಟಿಗೆ ಇವರು ಯಾವ ರೀತಿ ಆಗುತ್ತೆ ಅಂದರೆ, ಲಾಸ್ಟಿಗೆ ಆ ಕಿಡ್ನಾಪ್ ಮಾಡಿರ್ತಾರಲ್ಲ ಪವಿತ್ರ ಅವ್ರ ಅಪ್ಪ ಅಮ್ಮ, ಲಾಸ್ಟಿಗೆ ಕೋರ್ಟಲ್ಲಿ ನನ್ನ ಮಗಳು ಕಿಡ್ನಾಪೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ. ಆದರೆ ಅಂಥ ಖತರ್ನಾಕ್ ಇವರು. ಕಿಡ್ನಾಪ್ ಮಾಡಿದ್ರೂ ಲಾಸ್ಟಿಗೆ ಅವ್ರ ತಂದೆ ತಾಯಿ ಇಲ್ಲ, ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ತಮ್ಮ ಕೇಸ್ನ ವಾಪಸ್ ತಗೊತಾರೆ. ಅಲ್ಲಿಂದ ಅವಳು ಮತ್ತೆ ಬಂದು ಸೀರಿಯಲಿಗೆ ಬರ್ತಾಳೆ. ಸೀರಿಯಲ್ಗೆ ಬರೋಕ್ಕಿಂತ ಮುಂಚೆ ಐಶ್ವರ್ಯ ಪೈ ಅಂದರೆ ಎಲ್ಲಿ ಗೊತ್ತಾಗುತ್ತೆ ಅಂತೇಳಿ ತನ್ನ ಹೆಸರನ್ನೂ ಸಹ ಚೇಂಜ್ ಮಾಡಿಕೊಂಡು ಮೋಕ್ಷಿತ ಪೈ ಅಂತೇಳಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿ ತನ್ನದೇ ಆದ ಒಂದು ಅಭಿಮಾನ ಬಳಗವನ್ನು ಸಂಪಾದಿಸ್ಕೊಳ್ತಾಳೆ. ಫ್ರೆಂಡ್ಸ್, ಇದು ಯಾವುದೋ ಒಂದು ಫೇಕ್ ನ್ಯೂಸ್ ಅಲ್ಲ. 100% ನ್ಯಾಷನಲ್ ಲೆವೆಲಲ್ಲಿ 10 ವರ್ಷದಿಂದ ಭಾರಿ ನ್ಯೂಸು. ಕನ್ನಡಕ್ಕಿಂತ ಹೆಚ್ಚಾಗಿ ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗಿತ್ತು. ದ ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್, ಪ್ರತಿಷ್ಠಿತ ನ್ಯೂಸ್ ಪೇಪರ್ಗಳಲ್ಲಿ ಸಹ ಈ ವಿಷಯ ಬಂದಿತ್ತು. ನೀವು ಬೇಕಾದ್ರೆ ಫ್ಯಾಕ್ಟ್ ಚೆಕ್ ಮಾಡ್ಬೋದು.